ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಬಂದು ಸ್ಯಾರಿ ಕಲೆಕ್ಷನ್ಸ್. ನನ್ನ ಹತ್ರ ಯಾವ್ಯಾವ ಥರ ಸ್ಯಾರೀಸ್ ಇದೆ, ಸ್ಯಾರೀಸ್ಗೆ ಯಾವ್ಯಾವ ಥರ ಬ್ಲೌಸ್ ಡಿಸೈನ್ಸ್ ಮಾಡಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದು ಬಂದು ಡಾರ್ಕ್ ಗ್ರೀನ್ ಸ್ಯಾರಿ. ಅದು ಕಾಂಬಿನೇಷನಲ್ಲಿ ಬಂದು ಪರ್ಪಲ್ಲು ವಿತ್ ಗೋಲ್ಡ್ ಆ್ಯಡ್ ಆಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಗೋಲ್ಡನ್ ಪಿಕಾಕ್ ಇದೆ ನೋಡಿ. ಬಾರ್ಡರ್ ತುಂಬ ದೊಡ್ಡದಿದೆ, ನೀವೇ ನೋಡ್ತಾ ಇರ್ಬೋದು. ಈ ಬಾರ್ಡರ್ ಇಷ್ಟ ಆಗೇ ತೊಗೊಂಡೆ ನಾನು ಈ ಸೀರೆನ. ವಿತ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇದ್ರ ಬ್ಲೌಸ್ ನಾನು ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ ತೋರಿಸ್ತೀನಿ. ಬ್ಯಾಕ್ ಸೈಡು ಈ ಥರ ವರ್ಕ್ ಮಾಡಿಸಿದ್ದೀನಿ ನಾನು. ಫ್ರಂಟಲ್ಲಿ ಇಷ್ಟಷ್ಟೇ ವರ್ಕ್ ಮಾಡಿಸಿರೋದು. ಸ್ಲೀವಲ್ಲಿ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ವರ್ಕ್ ಮಾಡಿಸಿದ್ದೀನಿ. ತುಂಬ ಓವರ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಇದು ಕಾಂಬಿನೇಷನ್, ಈ ಸೀರೆಗೆ ಈ ಬ್ಲೌಸ್ ಕಾಂಬಿನೇಷನ್ನು. ನೆಕ್ಸ್ಟ್ ಬಂದು ಲೈಟ್ ಪಿಂಕು ವಿತ್ ರಾಮ ಗ್ರೀನ್ ಕಾಂಬಿನೇಷನು ನೋಡಿ. ಇದು ನಾನು ತುಂಬ ಹುಡುಕ್ತಿದ್ದೆ, ಯಾಕೆ ಅಂತಂದರೆ ನನ್ನ ಹತ್ರ ಸಿಲ್ವರು ಕಾಂಬಿನೇಷನ್ಸ್ ಇರಲಿಲ್ಲ, ಬಟ್ ಗೋಲ್ಡ್ ಬಾರ್ಡರ್ದು ತುಂಬ ಇತ್ತು. ಆದರೆ ಸಿಲ್ವರ್ ಕಾಂಬಿನೇಷನ್ ಬಾರ್ಡ್ರಲ್ಲಿ ನನ್ನ ಹತ್ರ ಯಾವುದೂ ಸ್ಯಾರಿ ಇರಲಿಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ವರಲಕ್ಷ್ಮಿ ಹಬ್ಬದಲ್ಲಿ ಹುಡುಕಿ ತೊಗೊಂಡಿದ್ದು, ನೀವೇ ನೋಡ್ಬೋದು. ಕಾಂಬಿನೇಷನ್ ಮಾತ್ರ ತುಂಬ ಇಷ್ಟ ಆಯಿತು ನನಗಿದು. ನಾನು ಇದೇ ಥರ ಬೇಕು ಅಂತ ಹೇಳಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ ಕಾಂಬಿನೇಷನ್ನ. ಸೊ ಅದನ್ನು ತೋರಿಸಿನೇ ನಾನು ಚಿಕ್ಕಪೇಟೆಯಿಂದ ತಂದಿದ್ದು. ಇದ್ರ ಬ್ಲೌಸ್ ಯಾವ ಥರ ಇದೆ, ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ. ಇದು ಬಾರ್ಡರು ತುಂಬ ಲೆಂತಿ ಇತ್ತು, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಬ್ಯಾಕ್ ಸೈಡು ಈ ಥರ ವರ್ಕ್ ಮಾಡಿಸಿದ್ದೀನಿ. ಸ್ಲೀವಲ್ಲಿ ಈ ಥರ ಓಪನ್ ಸ್ಲೀವ್ ಥರ ಕೊಡಿಸಿದ್ದೀನಿ ನೋಡಿ. ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ತುಂಬ ಗ್ರ್ಯಾಂಡ್ ಆದರೆ ಚೆನ್ನಾಗಿರಲ್ಲ, ಬಿಟ್ಟು ಸಿಲ್ವರ್ ಇತ್ತಲ್ವ, ಅದಕ್ಕೋಸ್ಕರ ನಾನು ಇದನ್ನು ಈ ಥರನೇ ಕೊಡಿಸ್ದೆ ನೋಡಿ. ಇದು ಬಾರ್ಡರು ತುಂಬ ಲೆಂತಿ ಇತ್ತು, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಬ್ಯಾಕ್ ಸೈಡು ಈ ಥರ ವರ್ಕ್ ಮಾಡಿಸಿದ್ದೀನಿ. ಸ್ಲೀವಲ್ಲಿ ಈ ಥರ ಓಪನ್ ಸ್ಲೀವ್ ಥರ ಕೊಡಿಸಿದ್ದೀನಿ ನೋಡಿ. ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ತುಂಬ ಗ್ರ್ಯಾಂಡ್ ಆದರೆ ಚೆನ್ನಾಗಿರಲ್ಲ, ಬಿಟ್ಟು ಸಿಲ್ವರ್ ಇತ್ತಲ್ವ, ಅದಕ್ಕೋಸ್ಕರ ನಾನು ಇದನ್ನು ಈ ಥರನೇ ಕೊಡಿಸ್ದೆ ನೋಡಿ. ಇದು ಬಂದು ಗ್ರೇ ಕಲರು ವಿತ್ತು ಡಾರ್ಕ್ ಬ್ಲೂ ಕಾಂಬಿನೇಷನ್ನು. ನೀವು ನೋಡ್ತಾ ಇರ್ಬೋದು. ನಿಮಗೆ ನೋಡಿ, ಸರಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಂಬಿನೇಷನ್ ಯಾವ ಥರ ಇರುತ್ತೆ ಅಂತ. ಇದ್ರ ಬ್ಲೌಸ್ ಡಿಸೈನ್ ಬಂದು ಗ್ರೇ ಸ್ಯಾರಿ ತೋರಿಸಿದ್ನಲ್ಲ, ಆ ಸ್ಯಾರಿ ಬ್ಲೌಸ್ ಇದು ನೋಡ್ತಾ ಇರ್ಬೋದು ನೀವು. ಇದು ಸ್ವಲ್ಪ ಗ್ರ್ಯಾಂಡಾಗೆ ಹೊಲಿಸಿದ್ದೀನಿ ವಿತ್ ಗೋಪುರ ಶೇಪು. ಯಾಕೆ ಅಂದರೆ ಅದು ಸೀರೆ ಲೈಟ್ ಕಲರ್ ಇತ್ತಲ್ವ, ಬ್ಲೌಸು ಡಾರ್ಕ್ ಕಲರ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸೋಣ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸ್ದೆ ನೋಡಿ ಫ್ರೆಂಡ್ಸ್. ಇದು ಬಂದು ಮೆಂತ್ಯ ಕಲರು ವಿತ್ತು ಗೋಲ್ಡನ್ ಇದೆ, ಬಟ್ ಕಾಂಬಿನೇಷನ್ ಬಂದು ನಿಮಗೆ ಡಾರ್ಕ್ ಬ್ಲೂ ಬರುತ್ತೆ. ಆದರೆ ಇದು ಬಾರ್ಡರಲ್ಲಿ ಆ ಕಾಂಬಿನೇಷನ್ ಕೊಟ್ಟಿಲ್ಲ ಅವರು, ಬ್ಲೌಸ್ಗೆ ಮಾತ್ರ ಕಾಂಬಿನೇಷನ್ಸ್ ಕೊಟ್ಟಿದ್ರು. ನೋಡ್ತಾ ಇರ್ಬೋದು ನೋಡಿ ಇಲ್ಲಿ. ಆದರೆ ಇದು ಬಾರ್ಡರ್ ಮಾತ್ರ ತುಂಬ ದೊಡ್ಡದಿದೆ, ನೀವೇ ನೋಡಿ. ಏನಿಲ್ಲ ಅಂದ್ರೂ
ನೋಡಿ 2-2.5 ಅಡಿ ಇದೆ ಇದು ನಿಮಗೆ ಬಾರ್ಡರೇ, ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ನಿಮಗೆ ಎಲ್ಲ ಸೀರೆದು ಫೋಟೋ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ. ನಾನು ಮೆಂತ್ಯ ಕಲರ್ ಸ್ಯಾರಿ ತೋರಿಸಿದ್ನಿಲ್ಲ ಅದ್ರ ಬ್ಲೌಸ್ ಇದು ನೋಡ್ತಾ ಇರ್ಬೋದು ನೀವು. ಇದನ್ನು ಹ್ಯಾಂಡ್ ವರ್ಕೇ ಮಾಡಿಸಿದ್ದೆ ನಾನು ನೋಡಿ, ಸಿಂಪಲಾಗಿ ಇರಲಿ ಅಂತ. ಮತ್ತು ಇಲ್ಲೊಂದು ಮಾವಿನಕಾಯಿ ಬಾರ್ಡ್ರದ್ದು ಒಂದು ವರ್ಕ್ ಕೊಡಿಸಿದೆ. ಅದೇ ಥರ ಸ್ಲೀವಲ್ಲೂ ಅಷ್ಟೇ ನೋಡಿ, ಮಾವಿನಕಾಯಿ ಬಾರ್ಡ್ರದ್ದು ವರ್ಕು ಕೊಡಿಸಿದೆ. ಬಟ್ ಕಾಂಬಿನೇಷನ್ ಇಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಇದು ಸರ್ಗ್ ಬಂದು ಸೇಮ್ ಡಾರ್ಕ್ ಬ್ಲೂನೇ ಬರುತ್ತೆ, ಅದರಿಂದ ಬಾರ್ಡರಲ್ಲಿ ಇರಲಿಲ್ಲ ಬ್ಲೂ. ವಿತ್ ಬಾರ್ಡರ್ ತುಂಬ ಲೆಂತಿಯಾಗಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಬಾರ್ಡರ್ ನೋಡಿ ಇಷ್ಟಿತ್ತು ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ತೊಗೊಂಡೆ. ಇದು ನೀವೇ ನೋಡ್ತಾ ಇರ್ಬೋದು. ಈ ಸ್ಯಾರಿ ಬಂದು ನನಗೆ ಅಪ್ಪ ಕೊಡಿಸಿದ್ದು. ಈ ಸ್ಯಾರಿ ನೀವೇ ನೋಡ್ಬೋದು. ಇದು ಆಲ್ರೆಡಿ 11 ಇಯರ್ಸ್ ಆಯಿತು. ಬಟ್ ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪನೂ ಏನೂ ಆಗಿಲ್ಲ. ಈ ಸ್ಯಾರಿ ತುಂಬ ವೆಯ್ಟ್ ಇದೆ ಈ ಸ್ಯಾರಿ. ಆದರೆ ನೀವು ನೋಡ್ತಾ ಇರ್ಬೋದು, ಆವಾಗ ಕುಚ್ಚೆಲ್ಲ ನಾವು ಈ ಥರನೇ ಮಾಡಿಸ್ತಿದ್ದು. ಆಲ್ರೆಡಿ ಈ ಸ್ಯಾರಿ ತೊಗೊಂಡು ಏನಿಲ್ಲ ಅಂದರೂ ಒಂದು 12 ಇಯರ್ಸ್ ಆಯಿತು. ಬಟ್ ಯಾವುದೇ ರೀತಿ ಒಂದು ಸ್ವಲ್ಪನೂ ಅದು ಏನೂ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿದೆ. ವಿತ್ ಇದು ನಿಮಗೆ ಡಬಲ್ ಶೇಡಲ್ಲಿ ಕಾಣಿಸುತ್ತೆ, ನೀವೇ ನೋಡ್ತಾ ಇರ್ಬೋದು. ವಿತ್ ಗೋಲ್ಡನ್ನು ಸ್ಯಾರಿ ಬ್ಲೌಸ್ ಬಂದು ನೋಡಿ, ಇದು ಅವಾಗೇನು ಡಿಸೈನ್ ಇರಲಿಲ್ಲ, ವರ್ಕ್ ಮಾಡಿಸೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಸೊ ನಾರ್ಮಲ್ ಈ ಥರ ಪ್ಯಾಚ್ ಹಾಕ್ಸೋದೇನೇ ಆವಾಗ ದೊಡ್ಡ ಗ್ರ್ಯಾಂಡ್ ಡಿಸೈನ್ ಅಂತ ಅನ್ನೋರು. ಸೊ ನೋಡ್ಬೋದು. ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು. ಇದು ಬಂದು ಡಬಲ್ ಶೇಡಲ್ಲಿದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಗ್ರೀನ್ ಕಾಣಿಸುತ್ತೆ, ಒಂದ್ಸಲಿ ಮೆಂತ್ಯ ಕಲರ್ಸ್ ಕಾಣಿಸುತ್ತೆ, ಬಿಸಿಲಿಗೆ ಹೋದರೆ ಲೈಟಾಗಿ ಗ್ರೀನ್ ಕಾಣಿಸುತ್ತೆ. ವಿತ್ ಬ್ಲೂ ಕಾಂಬಿನೇಷನ್ಸ್ ಇದೆ. ಬಟ್ ಈ ಸೀರೆ ನನ್ನ ಫೇವ್ರೇಟು. ಯಾಕೆ ಅಂತ ಅಂದರೆ ಇದು ವಿತ್ ಲಂಗ ದವಣಿ ಥರ ಬರುತ್ತೆ ನೋಡಿ. ಇದು ಬಂದು ದವಣಿ ಥರ ಬರುತ್ತೆ. ಬಟ್ ಬಾರ್ಡರು ನಿಮಿಷ ನೋಡಿ, ಇದು ಬಂದು ಬಾರ್ಡರ್ ಬರುತ್ತೆ. ಇದು ಬಂದು ಲಂಗ ದವಣಿ ಥರ ಬರುತ್ತೆ. ಸೊ ನಾನು ನಿಮಗೆ ಇದ್ರ ಪಿಕ್ಚರ್ ಹಾಕ್ತೀನಿ, ಫೋಟೋಸು ನೀವೇ ನೋಡ್ಬೋದು. ನಾನು ಯಾವುದಕ್ಕೂ ಅಷ್ಟು ಕುಚ್ಚು ಹಾಕ್ಸಲ್ಲ, ಬಟ್ ಇದು ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ಲು ಕುಚ್ಚು ನೋಡಿ. ಅವಳೇ ನಾನು ಡಿಸೈನ್ ಮಾಡ್ತೀನಿ ಅಂತ ಹೇಳಿ ತಂದು ಮಾಡಿಕೊಟ್ಟಿದ್ಲು. ಸ್ಯಾರಿ ಬ್ಲೌಸ್ ಬಂದು ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ. ಇದು ಸ್ವಲ್ಪ ಗ್ರ್ಯಾಂಡಾಗೆ ಹೊಲಿಸಿದೆ ನಾನು, ನೀವು ನೋಡಿ. ಯಾಕೆಂದರೆ ಇದು ಅಣ್ಣನ ಮದುವೆಗೆ ಅಂತ ತಗೊಂಡಿದ್ದು, ಅದಕ್ಕೆ ವಿತ್ ಪಿಕಾಕ್ ಡಿಸೈನ್ ಹೊಲಿಸಿದೆ. ನೋಡಿ, ಮತ್ತು ಸ್ಲೀವಲ್ಲೂ ಅಷ್ಟೇ ಪಿಕಾಕ್ ಡಿಸೈನಿಗೆ ಕೊಟ್ಟಿದ್ದೆ ನಾನು. ತುಂಬ ವೆಯ್ಟ್ ಅನಿಸುತ್ತೆ. ಯಾಕೆ ಅಂತ ಅಂದರೆ ನಾನು ಹ್ಯಾಂಡ್ ವರ್ಕ್ ಮಾಡಿಸ್ಬಿಟ್ಟಿದ್ದೆ. ಸೊ ಮಿಷಿನ್ ವರ್ಕ್ ಮಾಡಿಸಿದ್ರೆ ಅಷ್ಟು ವೆಯ್ಟ್ ಅನಿಸ್ತಿರ್ಲಿಲ್ಲ. ಬಟ್ ಇದು ಹ್ಯಾಂಡ್ ವರ್ಕ್ ಮಾಡಿಸಿರೋದ್ರಿಂದ ಫುಲ್ ಸ್ಟೋನೇ ಇದೆ, ನೀವೇ ನೋಡ್ಬೋದು. ತುಂಬ ವೆಯ್ಟ್ ಇದೆ ಇದು. ಇದು ನೋಡ್ಬೋದು ನೀವು. ಇದು ಬಂದು ಮೈಸೂರು ಸಿಲ್ಕು. ನಂಗೆ ತುಂಬ ಇಷ್ಟ ಆಯಿತು, ಕಾಂಬಿನೇಷನ್ ಅಂತ ತಗೊಂಡೆ. ಇದೂ ಡಬಲ್ ಶೇಡ್ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ವಿತ್ ಇದಕ್ಕೆ ಪಿಂಕ್ ಬ್ಲೌಸ್ ಬಂದಿದೆ, ಬಾರ್ಡರ್ನು ಪಿಂಕೇ ಬಂದಿತ್ತು. ವಿತ್ ನೋಡಿ ಬಾರ್ಡರು ಇದಿಷ್ಟು ಲೈಟಾಗಿದೆ. ಇದ್ರ ಬ್ಲೌಸ್ ಬಂದು ಇದು ಸ್ವಲ್ಪ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದೆ. ಯಾಕೆ ಅಂತ ಅಂದರೆ ನೀವೇ ನೋಡಿ. ಇದಾದರೆ ನಾವು ಹ್ಯಾಂಡ್ ವರ್ಕ್ ಮಾಡಿಸಿರಲಿಲ್ಲ, ಮಿಷಿನ್ ವರ್ಕ್ ಮಾಡಿಸಿದ್ದೆ.
ಅದಕ್ಕೆ ಅಷ್ಟು ವೆಯ್ಟ್ ಇಲ್ಲ, ಯಾಕೆಂದರೆ ಆ ಸ್ಯಾರಿದು ನಾನು ತೋರಿಸ್ದೆ ಅಲ್ವಾ ಮೊದಲೇ, ಅದು ತುಂಬ ವೆಯ್ಟ್ ಅನಿಸ್ತಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಇದನ್ನು ಮಿಷಿನ್ ವರ್ಕ್ ಮಾಡಿಸ್ಬಿಟ್ಟೆ. ನೋಡಿ ಈ ಸ್ಯಾರಿ ನೋಡ್ಬೋದು ನೀವು, ಇದು ಗ್ರೀನ್ ಕಾಂಬಿನೇಷನಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಇದು. ಸೊ ಬಾರ್ಡರ್ ನೋಡ್ಬೋದು ನೀವು. ಬ್ಲೌಸ್ ಬಂದು ಇದು ನಾನು ಮಿಷಿನ್ ವರ್ಕ್ ಮಾಡಿಸಿದ್ದೆ. ಸೊ ಈ ಥರ, ಮತ್ತು ಬ್ಲೌಸ್ಗೆ ಈ ಥರ ಮಾಡಿಸಿದೆ ನಾನು, ನೀವೇ ನೋಡಿ, ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು, ಇದು ರೇಷ್ಮೆ ಸ್ಯಾರಿನೇ, ಅಮ್ಮ ಕೊಡಿಸಿದ್ದು. ಆದರೆ ಆಲ್ರೆಡಿ ಇದು ಅಮ್ಮ ಕೊಡಿಸಿ ಒಂದು 13 ಇಯರ್ಸೇ ಆಯಿತು. ಬಟ್ ತುಂಬ ಚೆನ್ನಾಗಿದೆ, ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ ನನಗಿದು, ಅದಕ್ಕೆ ನಾನೇ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಕಾಂಬಿನೇಷನ್ ಬಂದು ಈ ಥರ ಗ್ರೀನ್ ಇದೆ. ಆವಾಗ ಈ ಥರ ಕುಚ್ಚೆ ಹಾಕಿಸ್ತಿದ್ದಿದ್ದು ಇದು. ಬ್ಲೌಸ್ ಬಂದು ನಾನು ಈ ಸ್ಯಾರಿ ಹಾಕೇ ಇಲ್ಲ, ಆಲ್ರೆಡಿ ಒಂದು 6 ಇಯರ್ಸ್ 7 ಇಯರ್ಸೇ ಆಯಿತು. ಬಟ್ ಇವಾಗ ಇಡಿಸುತ್ತಾ ಅನ್ನೋದೇ ಡೌಟು, ಯಾಕೆಂದರೆ ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ನೀವು ಯಾವುದೇ ಬ್ಲೌಸು ನನಗೆ ಇಡಿಸ್ತಿಲ್ಲ. ಆದರೆ ಆವಾಗ ನಾವು ಯಾವುದೇ ಡಿಸೈನು ಹೊಲಿಸಿರಲಿಲ್ಲ. 13 ಇಯರ್ಸ್ ಬ್ಯಾಕು ನೋಡಿ, ಸುಮ್ಮನೆ ಹಿಂಗೆ ಬಾಕ್ಸ್ ಟೈಪ್ ಅಷ್ಟೇ. ಆವಾಗ ಎಷ್ಟೇ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ರು ಇಷ್ಟೇ ಡಿಸೈನ್ ಹೊಲಿಸ್ತಿದ್ದು. ಅವಾಗೆಲ್ಲ ಎಷ್ಟೇ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ರು 250-400, ಜಾಸ್ತಿ ಅಂದರೆ 1000ವರೆಗೂ ಅಷ್ಟೇ ಸ್ಟಿಚ್ ಮಾಡಿಸ್ತಿದ್ರೆ ನಾವು ಬ್ಲೌಸ್ ಎಲ್ಲ. ಬಟ್ ಇವಾಗೆಲ್ಲ ಹಂಗಿಲ್ಲ, ನಾವು 1000 ರೂಪೀಸ್ ಸ್ಯಾರಿ ತೊಗೊಂಡ್ರು 2000-1500 ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ. ಯಾಕೆಂದರೆ ವರ್ಕು ಸ್ಟಿಚಿಂಗು ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ. ಮತ್ತು ಆವಾಗೆಲ್ಲ ವರ್ಕ್ ಅನ್ನೋದೆಲ್ಲ ಇರಲೇ ಇಲ್ಲ, ಸುಮ್ಮನೆ ಈ ಥರ ನಾರ್ಮಲ್ಲು ಬಾಕ್ಸ್ ಟೈಪು ವಿ ಶೇಪು ಆ ಥರನೇ ಸ್ಟಿಚ್ ಮಾಡಿಸೋವು. ಬಟ್ ಇವಾಗಂತೂ ನನಗೇನೆ ಒಂದೊಂದ್ಸಲ ಅನಿಸುತ್ತೆ, ಇಷ್ಟೊಂದು ಕೊಟ್ಟೆಲ್ಲ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾ ಅಂತ. ನೋಡಿ ಈ ಸ್ಯಾರಿ ಬಂದು ರಾಮ ಗ್ರೀನು ವಿತ್ ಗೋಲ್ಡನ್ನು ಪಿಂಕ್ ಆ್ಯಡ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಕಾಂಬಿನೇಷನ್ ಬಂದು ಪಿಂಕು ವಿತ್ ರಾಮ ಗ್ರೀನ್ ಆ್ಯಡ್ ಆಗಿದೆ. ಇದು ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸ್ತೀನಿ. ಇದಕ್ಕೆ ಯಾವುದೇ ರೀತಿ ವರ್ಕ್ ಮಾಡಿಸ್ಲಿಲ್ಲ ನಾನು, ಸಿಂಪಲಾಗೇ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದೆ. ಸೊ ಈ ಸ್ಯಾರಿಯನ್ನು ನನಗೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗಲೇ ಹೊಲಿಸಿದ್ರೆ ಅವಳು ಕುಳ್ಳ ಇರೋದ್ರಿಂದ ವೇಸ್ಟ್ ಆಗಿಬಿಡುತ್ತೆ ಲಂಗ ಬ್ಲೌಸು, ಅದಕ್ಕೆ ಸ್ವಲ್ಪ ಉದ್ದ ಬೆಳೆದ ಮೇಲೆ ಹೊಲ್ಸೋಣ ಅಂತ. ನಿಮಗೆ ಆ ಸ್ಯಾರಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.